star Rajinikanth visited the residence of the late actor to offer his condolences. It may be recalled that Rajinikanth has acted in a couple of Kannada movies with Vishnuvardhan during the initial days of his career. Various film personalities, including Kannada actor and Vishnu's close friend Amrish, producer Rockline Venkatesh, were also present at the late actor's house in Jayanagar. The city police had made elaborate security arrangements at the late actor's residence. ಅವರು ತಿರುಗಿ ದಿವಸ ನಾನು ಬಂದು ಇಲ್ಲಿ ಬರೋದಕ್ಕೆ ಟ್ರೈ ಮಾಡಿದೆ ಬಟ್ ಆದರೆ ಬರೋದಕ್ಕೆ ಶೂಟಿಂಗ್ ಬರೋದಕ್ಕೆ ಹೊರಡಬೇಕಾದ್ರೆ ಸಿಕ್ಕಾಪಟ್ಟೆ ಎಷ್ಟು ಜನ ಎಲ್ಲ ಇದ್ದು ಆಮೇಲೆ 11th ಬಂದ್ಬಿಟ್ಟು ಅವ್ರು ತಿಥಿ ದಿವಸ ಬಂದ್ಬಿಟ್ಟು ಬರಬೇಕಾಗ್ತೈತೆ ಬಟ್ ಈಗ ಟಿ ನರಸೀಪುರದಲ್ಲಿ ಒಂದು ಪ್ರೋಗ್ರಾಮ್ ಇದ್ದಿದ್ದರಿಂದ ಅಲ್ಲಿ ಬಂದು ಹಾಗೇನೆ ಸೊ ಇದು ಒಂದು ಬಹಳ ದುಃಖದ ವಿಷಯ ಅಂತ ಹೇಳೋಕ್ಕಿಂತ ನಮಗೆ ಇಲ್ಲಿರೋರಿಗೆಲ್ಲ ನಿಮಗೆಲ್ಲ ಬಂದು ಒಬ್ಬರ ಬಗ್ಗೆ ಚೆನ್ನಾಗಿ ಅವ್ರ ಜೊತೆ ಬಂದು ಸ್ನೇಹ ಮಾಡಿ ಅವ್ರ ಜೊತೆ ಬಂದು ಇದ್ದಾಗಲೇ ಅವ್ರ ಬಗ್ಗೆ ಗೊತ್ತಾಗೋದು. ವಿಷ್ಣು ಸರ್ ಬಗ್ಗೆ ಅವ್ರ ಬಗ್ಗೆ ಮಾತಾಡಿ ಅವ್ರ ಜೊತೆ ಬಂದು ಫ್ರೆಂಡ್ಶಿಪ್ ಮಾಡಿದ್ರೆ ಅವ್ರ ಬಗ್ಗೆ ಗೊತ್ತಾಗುತ್ತೆ. ನನಗೆ ಒಂದು 32 years ಇಂದ ಅವ್ರಿಗೆ ಗೊತ್ತು. ಸಹೋದರ ಸವಾಲ್, ಗಲಾಟೆ ಸಂಸಾರ ಹಾಗೆಲ್ಲ ಬಂದು ನಾನು ಹೊಸಬ, ಅವ್ರು ಬಂದು ಅವಾಗಲೇ ದೊಡ್ಡ ಸ್ಟಾರು. ಆಗ ಬಂದು ನನಗೆ ಅವ್ರು ಕೊಟ್ಟಿದ್ದ ಎಂಕರೇಜ್ಮೆಂಟ್ ಬಂದು ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಚಿರಂಜೀವಿ ಆಲ್ಸೋ ಅವತ್ತು ನನಗೆ ಫೋನ್ ಮಾಡಿ ಕೇಳಿದ್ರು. 4:15 ಅಲ್ಲಿ ಫ್ಲೈಟ್ ಇತ್ತು ಅವ್ರಿಗೆ. ಇಲ್ಲಿಗೆ ಬರೋದು 6 ಗಂಟೆ, ಏರ್ಪೋರ್ಟ್ ಲ್ಯಾಂಡ್ ಆಗಿ 6 ಗಂಟೆಯಿಂದ ಇಲ್ಲಿಗೆ ಬರಬೇಕಾದ್ರೆ ಕಂಠೀರವ ಸ್ಟುಡಿಯೋಗೆ 8 ಗಂಟೆ ಆಗುತ್ತೆ. ದಯವಿಟ್ಟು ಬರಬೇಡಿ, ಇನ್ನೊಂದಿನ ಬಂದು ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ಬಿಟ್ಟು ಹೋಗಿ ಅಂತ ಚಿರಂಜೀವಿಗೂ ಹೇಳಿದೆ, ರಜನಿಗೂ ಅದೇ ಹೇಳಿದೆ. ಅದು ಬಿಕಾಸ್ ಈ ವರ್ಕ್ ವಿತ್ ಹಿಮ್ ಅಲ್ಲ, ಬಾಲಾಜಿ ಪಿಕ್ಚರಲ್ಲಿ, ಇನ್ನೊಂದು ಕನ್ನಡ ಪಿಕ್ಚರ್ಗಳಲ್ಲಿ ಸೂಪರ್ ಹಿಟ್ ಪಿಕ್ಚರ್ ಮಾಡಿದ್ರು. ಸೊ ಹ್ಯಾಡ್ ದಟ್ ಫೀಲಿಂಗ್. ಬಟ್ ನಮ್ಗೇನಪ್ಪ ಒಂದು ಸಂತೋಷ, ವಿ ಆಲ್ 80 stars ವಿ ಮೆಟ್ ಟುಗೆದರ್ ಲಾಸ್ಟ್ ಇಯರ್.